ದಂಧೆಯಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ತು ಅಂತಾರಲ್ಲ, ಯಾರು ಭಾಗಿಯಾಗಿದ್ದವರು ಅಂತಂದ್ರೆ ಕೆಎಂಎಫ್ ಡಿಸ್ಟ್ರಿಬ್ಯೂಟರೇ ಶಾಮೀಲಾಗಿರೋದು ಈ ದಂಧೆನಲ್ಲಿ. ಕೆಎಂಎಫ್ ಡಿಸ್ಟ್ರಿಬ್ಯೂಟರ್ ಮಹೇಂದ್ರ, ಅವನ ಪುತ್ರ ದೀಪಕ್ ಅಂತ, ಅವರಿಬ್ರು ಕೂಡ ಭಾಗಿಯಾಗಿದ್ದಾರೆ. ಪಾಮ್ ಆಯಿಲ್ ಮತ್ತೆ ಕೋಕೋನಟ್ ಆಯಿಲ್ ನ ಮಿಕ್ಸ್ ಮಾಡ್ತಾ ಇದ್ರಂತೆ ತುಪ್ಪಕ್ಕೆ. ತಮಿಳುನಾಡಿನಿಂದ ಸಪ್ಲೈ ಆಗ್ತಾ ಇತ್ತು. ಯಾರೋ ಅಭಿ ಮತ್ತು ಅರಸು ಅನ್ನೋರು ತಮಿಳುನಾಡಿನಿಂದ ಬೆಂಗಳೂರಿಗೆ ಕಳಿಸ್ತಾ ಇದ್ರು. ಹಾಗಾಗಿ ಈಗ ನಕಲಿ ತುಪ್ಪ ಸರಬರಾಜು ಮಾಡ್ತಾ ಇದ್ದ ಗ್ಯಾಂಗ್ ಅನ್ನ ಸಿಸಿಬಿ ಅವರು ಬಂಧಿಸಿದ್ದಾರೆ. ಅದಕ್ಕೆ ನಾ ಹೇಳಿದ್ದು ಆಗ್ಲೇನೆ, ನಿಮಗೆ ಆ ಲೋಗೋ, ಆ ಸ್ಟಿಕ್ಕರ್, ಮಗದೊಂದು ಎಲ್ಲ ಸಿಗಬೇಕು ಅಂತಂದ್ರೆ ಯಾರೋ ಕೆಎಂಎಫ್ ನವರೇ ಇರಬೇಕು ಅಂತ ಮೊದಲೇ ಅನುಮಾನ ಬರುತ್ತೆ. ಅದು ನಿಜ ಆಗಿದೆ. ಡಿಸ್ಟ್ರಿಬ್ಯೂಟರೇ ಶಾಮೀಲಾಗಿದ್ದಾನೆ ಮಹೇಂದ್ರ ಅಂತಕ್ಕಂಥ ವ್ಯಕ್ತಿ. ಇದು ಹೆಂಗೆ ಕಲಬೆರಕೆ ಅನ್ನೋದಕ್ಕೆ ಅವ್ರು ಹೇಳ್ತಾರೆ ನೋಡಿ, ಪೊಲೀಸ್ ಕಮಿಷನರು, ಶುದ್ಧ ತುಪ್ಪಕ್ಕೆ ಅರ್ಧ ತೆಗೆದುಕೊಳ್ಳೋದು, ಶುದ್ಧ ತುಪ್ಪವನ್ನ, ಅದಕ್ಕೆ ಪಾಮ್ ಆಯಿಲ್ ಮತ್ತೆ ಕೊಬ್ಬರಿ ಎಣ್ಣೆಯನ್ನ ಬೆರೆಸೋದು. ಅರ್ಧ ತೆಗೆದ್ರು ಅಂತಂದ್ರೆ ನಿಮಗೆ ಅರ್ಧಕ್ಕರ್ಧ ತುಪ್ಪ ಉಳಿತು ಅಂತ ಅರ್ಥ. ಇನ್ನರ್ಧ ಕಡಿಮೆ ಬೆಲೆಯ ಎಣ್ಣೆಯನ್ನ ಅದಕ್ಕೆ ಮಿಕ್ಸ್ ಮಾಡಿ ಮಾರಾಟ ಮಾಡ್ತಕ್ಕಂಥ ದಂಧೆ ಇದು. ಇತ್ತೀಚೆಗಷ್ಟೇ ಕೆಎಂಎಫ್ ಅವರು ತುಪ್ಪದ ಬೆಲೆ ಕೂಡ ಒಂದು 90 ರೂಪಾಯಿ ಜಾಸ್ತಿ ಮಾಡ್ಕೊಂಡಿದ್ರು. ಆದರೂ ತಗೋತಾ ಇದ್ರು ಜನ. ಯಾಕೆ ಅಂತಂದ್ರೆ ಅಷ್ಟು ಶುದ್ಧವಾಗಿರುತ್ತೆ, ಪ್ಯೂರ್ ಘೀ ಅಂತನ್ಬಿಟ್ಟು. ಆದ್ರೆ ಇಲ್ಲಿ ನೋಡಿದ್ರೆ ನಾವು ತಗೋತಾ ಇದ್ವಿ, ನಂದಿನಿ ಪಾರ್ಲರ್ನಲ್ಲಿ ಸಿಗ್ತಾ ಇತ್ತಂತೆ.